10,000 ಕೋಟಿಯಲ್ಲಿ ನಿಮ್ಮ ಪಾಲಿದೆ. ಝೀರೋ ಸ್ಟಾಕ್ ಆಟೋಮ್ಯಾಟಿಕ್ ಬಿಸ್ನೆಸ್. ಇವಿ ಚಾರ್ಜಿಂಗ್ ಅಂದ್ರೆ ಇಂದಿನ ದಿನಗಳಲ್ಲಿ ಸುಮ್ಮನೆ ಅಲ್ಲ, ಇದು ಕಾಸು ಕೊಡೋ ಗೋಲ್ಡ್ ಮೈನ್. ಹೌದು, ಮೋದಿ ಸರ್ಕಾರದ PM E-ಡ್ರೈವ್ ಯೋಜನೆ ಅಡಿಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ಯಾವುದೇ ಲೈಸೆನ್ಸ್ ಇಲ್ಲದೆ ಭಾರಿ ಸರ್ಕಾರದ ಸಬ್ಸಿಡಿಯೊಂದಿಗೆ ಇವಿ ಚಾರ್ಜಿಂಗ್ ಸ್ಟೇಷನ್ ಉದ್ಯಮಕ್ಕೆ ಕಾಲಿಡಬಹುದು ಅನ್ನೋ ಕಂಪ್ಲೀಟ್ ರೋಡ್ ಮ್ಯಾಪ್ ಇವತ್ತಿನ ವಿಡಿಯೋದಲ್ಲಿದೆ. ವೆಲ್ಕಮ್ ಟು ಬಾಸ್ವಾಲಾ, ನಾನು ರಕ್ಷಿತಾ ಶಶಿ. ಇವತ್ತು ಪೆಟ್ರೋಲ್ ಬೆಲೆ ಏರಿಕೆ ಅನ್ನೋದು ಬರೀ ಸುದ್ದಿ ಅಲ್ಲ, ಅದು ಪ್ರತಿಯೊಬ್ಬ ಮಧ್ಯಮ ವರ್ಗದವರಿಗೆ ದೊಡ್ಡ ತಲೆನೋವು. ಅದಕ್ಕೆ ಕೇಂದ್ರ ಸರ್ಕಾರ ಈಗ ಭಾರಿ ಬಜೆಟ್ನೊಂದಿಗೆ ಇಡೀ ದೇಶವನ್ನೇ ಇವಿ ಕಡೆ ಮುಖ ಮಾಡ್ತಿದೆ. ಒಂದೇ ಒಂದು ವರ್ಷದಲ್ಲಿ ಅಂದ್ರೆ 2025ರ ಸಾಲಿನಲ್ಲಿ ಭಾರತದಲ್ಲಿ ಎಲೆಕ್ಟ್ರಿಕ್ 2 ವೀಲರ್ಸ್, 3 ವೀಲರ್ಸ್ ಮತ್ತು ಕಾರುಗಳು ದಾಖಲೆ ಮಟ್ಟದಲ್ಲಿ ಸೇಲ್ ಆಗಿವೆ. ಇದನ್ನೇ ನೋಡ್ತಾ ಇರುವಂತಹ ಟಾಟಾ ಕಂಪನಿ 2027ರ ಒಳಗೆ ಬರೋಬ್ಬರಿ 4 ಲಕ್ಷ ಇವಿ ಚಾರ್ಜಿಂಗ್ ಪಾಯಿಂಟ್ಗಳನ್ನ ಮತ್ತು GOBP ಕಂಪನಿ 2023ರ ಒಳಗೆ 30,000 ಹೈ ಸ್ಪೀಡ್ ಇವಿ ಚಾರ್ಜಿಂಗ್ ಪಾಯಿಂಟ್ ನೆಟ್ವರ್ಕ್ ಮಾಡಲು ದೊಡ್ಡ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಅಂತೆ. ಇಲ್ಲಿ ಮಜಾ ಇರೋದು ಎಲ್ಲಿ ಗೊತ್ತಾ? ಮೋದಿ ಸರ್ಕಾರದ PM E-ಡ್ರೈವ್ ಯೋಜನೆಯಲ್ಲಿ 10,000 ಕೋಟಿ ಹಣದಲ್ಲಿ ನಿಮ್ಮ ಪಾಲು ಕೂಡ ಇದೆ. ಹೌದು, ಸರ್ಕಾರ ಇವಿ ಬಿಸ್ನೆಸ್ ಮಾಡೋರಿಗೆ ರತ್ನಗಂಬಳಿ ಹಾಕಿ ಕರೀತಾ ಇದೆ. ಲೈಸೆನ್ಸ್ ಬೇಡ, ಕರೆಂಟ್ ಬಿಲ್ ಕಮ್ಮಿ, ಚಾರ್ಜರ್ ತಗೊಳ್ಳೋಕೆ ಸಬ್ಸಿಡಿನೂ ಸಿಗುತ್ತೆ. ಮಾರ್ಕೆಟ್ನಲ್ಲಿರೋ ಈ ಗ್ಯಾಪ್ ಅನ್ನೇ ನೀವು ನಿಮ್ಮ ಪಕ್ಕಾ ಗೋಲ್ಡ್ ಮೈನ್ ಆಗಿ ಮಾಡ್ಕೋಬಹುದು. ಸರಿ, ಇವೆಲ್ಲ ಬರೀ ಗಾಳಿಯಲ್ಲಿ ಮಾತಾಡೋ ವಿಷಯಗಳಲ್ಲ. ಬನ್ನಿ ಒಂದು ಪಕ್ಕಾ ಲೋಕಲ್ ಕ್ಯಾಲ್ಕುಲೇಷನ್ ಹಾಕಿ ನೋಡ್ಬಿಡೋಣ. ಇಮೋಷನ್ಸ್ ಎಲ್ಲ ಪಕ್ಕಕ್ಕಿಟ್ಟು ಪಕ್ಕಾ ಕ್ಯಾಲ್ಕುಲೇಟೆಡ್ ನಂಬರ್ಸ್ ಅನ್ನ ನೋಡ್ತಾ ಬರೋಣ. ಇವತ್ತು ಮಾರ್ಕೆಟ್ನಲ್ಲಿ ಒಂದು ನಾರ್ಮಲ್ ಪೆಟ್ರೋಲ್ ಬೈಕ್ ಬೆಲೆ ಅಂದಾಜು 1 ಲಕ್ಷ ಅಂದ್ರೆ ಅದರ ಪ್ರೀಮಿಯಂ ಇವಿ ಸ್ಕೂಟರ್ ಬೆಲೆ 1,50,000 ಆಗುತ್ತೆ. ಸ್ಟಾರ್ಟಿಂಗ್ ನಲ್ಲಿ 50,000 ಜಾಸ್ತಿ ಅಂತ ಅನಿಸ್ಬಹುದು, ಆದ್ರೆ ಅಸಲಿ ಆಟ ಇರೋದು ರನ್ನಿಂಗ್ ಕಾಸ್ಟ್ ಅಲ್ಲಿ. ಒಂದು ಪೆಟ್ರೋಲ್ ಬೈಕ್ 1 ಕಿಲೋಮೀಟರ್ಗೆ ಸುಮಾರು 2.2 ರೂಪಾಯಿ ಖರ್ಚು ಮಾಡಿದ್ರೆ ಇವಿ ತಗೊಳ್ಳೋದು ಕೇವಲ 0.2 ಅಂದ್ರೆ ಬರೀ 20 ಪೈಸಾ. ಒಂದು ಗಾಡಿ 50,000 ಕಿಲೋಮೀಟರ್ ಓಡಿಸಿದ್ರೆ ಟೋಟಲ್ ಎಷ್ಟು ಖರ್ಚಾಗುತ್ತೆ? ಪೆಟ್ರೋಲ್ ಬೈಕ್ ಅಂದ್ರೆ 1 ಲಕ್ಷ ಗಾಡಿ ಬೆಲೆ ಆಗಿದ್ರೆ 1,10,000 ಪೆಟ್ರೋಲ್ ಖರ್ಚು, 20,000 ಸರ್ವಿಸ್, ಟೋಟಲ್ 2,30,000. ಅದೇ ಇವಿ ಸ್ಕೂಟರ್ 1.5 ಲಕ್ಷ ಗಾಡಿ ಬೆಲೆ, 10,000 ಚಾರ್ಜಿಂಗ್ ಖರ್ಚು, 5,000 ಸರ್ವಿಸ್, ಟೋಟಲ್ 1,65,000. ಸೊ ನಿಮ್ಮ ಉಳಿತಾಯ ಬರೋಬ್ಬರಿ 65,000. ಅಂದ್ರೆ ಆರಂಭದಲ್ಲಿ ನೀವು ಹಾಕೋ ಎಕ್ಸ್ಟ್ರಾ 50,000 ಇದೆಯಲ್ಲ, ಅದು ಮುಂದಿನ 3 ವರ್ಷಗಳಲ್ಲೇ ನಿಮ್ಮ ಜೇಬಿಗೆ ಬಡ್ಡಿ ಸಮೇತ ವಾಪಸ್ ಬರುತ್ತೆ. ಗಾಡಿ ಓಡಿಸೋರ್ಗೆ ಇಷ್ಟೊಂದು ಉಳಿತಾಯ ಆಗ್ತಿದೆ ಅಂದಮೇಲೆ ಈ ಗಾಡಿಗಳಿಗೆ ಚಾರ್ಜ್ ಮಾಡೋ ಬಿಸ್ನೆಸ್ಗೆ ಕೈ ಹಾಕಿದ್ರೆ ನಮಗೆ ಎಷ್ಟು ಲಾಭ ಸಿಗ್ಬೋದು? ಅದಕ್ಕಾಗಿಯೇ ಸರ್ಕಾರ ಸಾಲು ಸಾಲು ಆಫರ್ ಅನ್ನ ಕೊಡ್ತಿದೆ. ದೇಶದಲ್ಲಿ ಇವಿ ಗಾಡಿಗಳ ಸಂಖ್ಯೆ ರಾಕೆಟ್ ವೇಗದಲ್ಲಿ ಏರ್ತಾ ಇದೆ, ಆದ್ರೆ ಅದಕ್ಕೆ ತಕ್ಕ ಹಾಗೆ ಚಾರ್ಜಿಂಗ್ ಸ್ಟೇಷನ್ಗಳ ಕೊರತೆ ತುಂಬಾ ಇದೆ. ಇದನ್ನೇ ಬಿಸ್ನೆಸ್ ಮಾಡ್ಕೊಳ್ಳೋಕೆ ಸರ್ಕಾರ ಕೊಟ್ಟಿರೋ ಬಂಪರ್ ಆಫರ್ ಕೇಳಿ. ಲೈಸೆನ್ಸ್ ಬೇಡವೇ ಬೇಡ. ಎಸ್, ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಪವರ್ ನಿಯಮದ ಪ್ರಕಾರ ಭಾರತದಲ್ಲಿ ಪಬ್ಲಿಕ್ ಚಾರ್ಜಿಂಗ್ ಸ್ಟೇಷನ್ ಓಪನ್ ಮಾಡಲು ಯಾವುದೇ ಕಮರ್ಷಿಯಲ್ ಲೈಸೆನ್ಸ್ ಪಡೆಯುವ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಕರೆಂಟ್ ಅನ್ನ ಬ್ಯಾಟರಿಯಲ್ಲಿ ಸ್ಟೋರ್ ಮಾಡುವುದು ಒಂದು ಸೇವೆ ಎಂದು ಪರಿಗಣಿಸಲಾಗುತ್ತದೆ, ಹೊರತು ವಿದ್ಯುತ್ ಮಾರಾಟ ಅಲ್ಲ. ಭಾರಿ ಸಬ್ಸಿಡಿ. ಟೋಟಲ್ 10,900 ಕೋಟಿ ಬಜೆಟ್ನಲ್ಲಿ ಕೇವಲ ಇವಿ ಚಾರ್ಜಿಂಗ್ ಇನ್ಸ್ಟ್ರಕ್ಟರ್ಗಳಿಗಾಗಿಯೇ ಬರೋಬ್ಬರಿ 2,000 ಕೋಟಿ ಹಣವನ್ನ ಎತ್ತಿಡಲಾಗಿದೆ. ಅದರ ಅಡಿಯಲ್ಲಿ ದೇಶದಾದ್ಯಂತ ಒಟ್ಟು 22,100 ಫಾಸ್ಟ್ ಚಾರ್ಜರ್ಗಳನ್ನ ಅಳವಡಿಸುವ ಗುರಿ ಇದೆ. ಇದರಲ್ಲಿ ನಮ್ಮ ಕರ್ನಾಟಕ ಒಂದಕ್ಕೆ 1,243 ಹೊಸ ಇವಿ ಚಾರ್ಜಿಂಗ್ ಸ್ಟೇಷನ್ ಸ್ಥಾಪಿಸಲು ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ. ಇನ್ನ ಇ ವೋಚರ್ ವ್ಯವಸ್ಥೆ ಕೂಡ ಇದೆ. ಕಂಪ್ಲೀಟ್ ಡಿಜಿಟಲ್ ಪ್ರೊಸೆಸ್. ಕಸ್ಟಮರ್ಸ್ ಮೊಬೈಲ್ಸ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಇ ವೋಚರ್ ಜನರೇಟ್ ಆಗಿ ಆನ್ ದಿ ಸ್ಪಾಟ್ ಡಿಸ್ಕೌಂಟ್ ಸಿಗುತ್ತೆ. ಯಾವುದೇ ಮಿಡಲ್ ಮ್ಯಾನ್ಸ್ ಅಂದ್ರೆ ಮಧ್ಯವರ್ತಿಗಳ ಕಾಟ ಕೂಡ ಇರೋದಿಲ್ಲ. ಇವಿ ಸ್ಟೇಷನ್ಗಳಿಗೆ ಅತ್ಯಂತ ಕಡಿಮೆ ದರದಲ್ಲಿ ವಿದ್ಯುತ್ ಸಿಗುತ್ತೆ. ಎಸ್, ದೊಡ್ಡ ಹಬ್ಗಳಿಗೆ ನೇರ ಗ್ರೀನ್ ಕರೆಂಟ್ ಖರೀದಿ ಮಾಡ್ಕೋಬಹುದು. ಒಂದು ವೇಳೆ ಕರೆಂಟ್ ಲೈನ್ ಸಾಲದಿದ್ರೆ ವಿದ್ಯುತ್ ಇಲಾಖೆಯೇ ಹೊಸ ಹೈ ಪವರ್ ಟ್ರಾನ್ಸ್ಫಾರ್ಮರ್ ಹಾಕಿ ಕೊಡುತ್ತೆ. ಕೇವಲ ಶಾರ್ಟ್ ಸರ್ಕ್ಯೂಟ್ ಆಗದೆ ಸುಧಾರಿತ AIS 156 ಸೇಫ್ಟಿ ಚಾರ್ಜರ್ಗಳಿಗೆ ಮಾತ್ರ ಸಬ್ಸಿಡಿ ಸಿಗುತ್ತೆ. ಇವೆಲ್ಲವೂ ಆನ್ಲೈನ್ ಕನೆಕ್ಟೆಡ್ ಆಗಿರೋದ್ರಿಂದ ಗ್ರಾಹಕರು ಆಪ್ ಮೂಲಕವೇ ಲೈವ್ ಆಗಿ ಟ್ರ್ಯಾಕ್ ಮಾಡಬಹುದು. ಇದಕ್ಕೆಲ್ಲ ಓಕೆ ಅಂದ್ರೆ ಈ ಬಿಸ್ನೆಸ್ ನಡೆಸೋದಕ್ಕೆ ದಿನ ಆಫೀಸಿಗೆ ಹೋಗ್ಬೇಕಾ, ಆಳು ಕಾಳುಗಳನ್ನ ಇಟ್ಕೋಬೇಕಾ? ಇಲ್ಲಿರೋದು ಅಸ್ಲಿ ಮ್ಯಾಜಿಕ್. ಬಿಸ್ನೆಸ್ನ ಅತಿ ದೊಡ್ಡ ಪ್ಲಾನ್ ಪಾಯಿಂಟ್ ಅಂದ್ರೆ ಝೀರೋ ಸ್ಟಾಪ್. ಇವತ್ತಿನ ಮಾಡರ್ನ್ ಇವಿ ಚಾರ್ಜಿಂಗ್ ಸ್ಟೇಷನ್ಗಳು ಕಂಪ್ಲೀಟ್ ಆಗಿ ಸೆಲ್ಫ್ ಸರ್ವಿಸ್ ಮಾದರಿಯಲ್ಲಿ ಆಟೋಮ್ಯಾಟಿಕ್ ಆಗಿ ಕೆಲಸ ಮಾಡುತ್ತವೆ. ಕಸ್ಟಮರ್ಸ್ ತಾವೇ ಬರ್ತಾರೆ,
ನಿಮ್ಮ ಚಾರ್ಜಿಂಗ್ ಪಾಯಿಂಟ್ ಹತ್ರ ಇರೋ QR ಕೋಡ್ ಅವರ ಮೊಬೈಲ್ ಆಪ್ ಮೂಲಕ ಸ್ಕ್ಯಾನ್ ಮಾಡ್ತಾರೆ. ಆಪ್ನಲ್ಲಿ ಆನ್ಲೈನ್ ಪೇಮೆಂಟ್ ಮುಗಿಸಿ ತಾವೇ ಗನ್ ತಗೊಂಡು ಗಾಡಿಗೆ ಕನೆಕ್ಟ್ ಮಾಡ್ತಾರೆ. ಚಾರ್ಜಿಂಗ್ ಮುಗಿದ ತಕ್ಷಣ ಆಟೋಮೆಟಿಕ್ ಆಗಿ ಕರೆಂಟ್ ಕಟ್ ಆಗುತ್ತೆ. ಕಸ್ಟಮರ್ಸ್ ಗಾಡಿ ತಗೊಂಡು ಆರಾಮಾಗಿ ಹೊರಡ್ತಾರೆ. ಇಲ್ಲಿ ಜಾಗ ನಿಮ್ಮದು, ಇನ್ವೆಸ್ಟ್ಮೆಂಟ್ ನಿಮ್ಮದು, ಆದರೆ ಕೆಲಸ ಮಾತ್ರ ಕಂಪ್ಲೀಟ್ ಆಗಿ ಕಸ್ಟಮರ್ಸ್ ಮತ್ತು ಸಾಫ್ಟ್ವೇರ್ ಮಾಡಿಕೊಡುತ್ತೆ. ಇದು ನಿಮ್ಮ ಸಮಯವನ್ನ ಉಳಿಸುತ್ತೆ ಮತ್ತು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಲು ಸಹಾಯ ಕೂಡ ಮಾಡ್ತದೆ. ಈ ಬಿಸ್ನೆಸ್ಗೆ ಇಳಿಬೇಕು ಅಂತಂದ್ರೆ 2 ಪ್ರಮುಖ ದಾರಿಗಳಿದೆ. ಒಂದು ಅಸೆಟ್ ಲೈಟ್ ಮಾಡೆಲ್, ಅಂದ್ರೆ ನಿಮ್ಮದೇ ಸಣ್ಣ ಹೋಟೆಲ್ ಅಥವಾ ಅಂಗಡಿ ಮುಂಭಾಗ 50,000ದಿಂದ 2 ಲಕ್ಷ ಇನ್ವೆಸ್ಟ್ ಮಾಡಿ AC ಚಾರ್ಜರ್ ಹಾಕೋದು. ಕಸ್ಟಮರ್ಸ್ ಚಾರ್ಜ್ ಮಾಡೋ 30ರಿಂದ 45 ನಿಮಿಷ ನಿಮ್ಮ ಅಂಗಡಿಯಲ್ಲಿ ಚಾ ಕುಡಿತಾರೋ ತಿಂಡಿ ತಿಂತಾರೋ ಅಂತೂ ನಿಮ್ಮ ಅಂಗಡಿ ಕೂಡ ಬಿಸ್ನೆಸ್ ಆಗುತ್ತೆ. ಅಥವಾ ಕಮರ್ಷಿಯಲ್ ಫ್ರಾಂಚೈಸ್ ಅನ್ನ ತಗೋಬೇಕು ಅಂದ್ರೆ ಟಾಟಾ ಪವರ್, ಬೋಲ್ಟಾತ್ ಅಥವಾ GOBP ನಂತಹ ದೊಡ್ಡ ಕಂಪನಿಗಳ ವೆಬ್ಸೈಟ್ಗೆ ಹೋಗಿ ಪಾರ್ಟ್ನರ್ ವಿತ್ ಅಸ್ ಫಾರ್ಮ್ ಭರ್ತಿ ಮಾಡುವುದು. ಹೈವೇ ಪಕ್ಕದಲ್ಲಿ 1,500-2,000 ಚದರ ಅಡಿ ಜಾಗವಿದ್ದರೆ DC ಫಾಸ್ಟ್ ಚಾರ್ಜರ್ ಸೆಟಪ್ 15ರಿಂದ 30 ಲಕ್ಷ ಹೂಡಿಕೆ ಬೇಕಾಗಬಹುದು. ಲೊಕೇಶನ್ ಚೆನ್ನಾಗಿದ್ದು ಗಾಡಿಗಳು ಜಾಸ್ತಿ ಬಂದ್ರೆ ಸೂಪರ್ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ. ಆದ್ರೆ ನೆನ್ಪಿಡಿ, ನೀವು ಇದರಿಂದ ನಷ್ಟ ಅನುಭವಿಸಬಾರ್ದು ಅಂತಂದ್ರೆ ಈ 3 ಪ್ರಮುಖ ಗೋಲ್ಡ್ ರೂಲ್ಸ್ ಅನ್ನ ಯಾವತ್ತೂ ಮರಿಬೇಡಿ. ರೂಲ್ಸ್ 1, ಸ್ವಂತ ಜಾಗ, ಅಂದ್ರೆ EV ಚಾರ್ಜಿಂಗ್ ಸ್ಟೇಷನ್ ಮಾಡಲು ನಿಮ್ಮ ಸ್ವಂತ ಜಾಗವಿದ್ದರೆ ಅತ್ಯಂತ ಸೇಫ್ ಮತ್ತು ಬೆಸ್ಟ್ ಜಾಗವನ್ನ ಬಾಡಿಗೆಗೆ ಅಥವಾ ಲೀಸ್ಗೆ ತಗೊಂಡು ಆರಂಭಿಸಿ ಪ್ರಾಫಿಟ್ ಮಾರ್ಜಿನ್ ಬಾಡಿಗೆಗೆ ಸರಿ ಆಗಬಹುದು. ರೂಲ್ಸ್ 2, ಇದು ನಿಮ್ಮ ಸಪೋರ್ಟಿಂಗ್ ಬಿಸ್ನೆಸ್ ಆಗಿರಬೇಕು, ಮೈನ್ ಬಿಸ್ನೆಸ್ ಅಲ್ಲ. ಕೇವಲ ಚಾರ್ಜಿಂಗ್ ಅನ್ನ ನಂಬಿ ಕೂರಬೇಡಿ. ನಿಮ್ದೊಂದು ಈಗಾಗಲೇ ನಡೆಯುತ್ತಿರುವ ಹೋಟೆಲ್, ಬೇಕರಿ ಅಥವಾ ರೆಸ್ಟೋರೆಂಟ್ ಇದ್ರೆ ಅದರ ಪಕ್ಕದಲ್ಲೇ ಇದನ್ನ ಇಡಿ. ಗ್ರಾಹಕರು ಗಾಡಿ ಚಾರ್ಜ್ ಆಗುವವರೆಗೂ ಅಲ್ಲಿ ತಿಂಡಿ ಕಾಫಿ ತಿನ್ನೋದ್ರಿಂದ ನಿಮ್ಮ ಮುಖ್ಯ ಬಿಸ್ನೆಸ್ ಆದಾಯವನ್ನು ಕೂಡ ಹೆಚ್ಚಿಸಲು ಇದು ಹೆಲ್ಪ್ ಆಗುತ್ತೆ. ಇನ್ನು ರೂಲ್ಸ್ 3, ಇದು ಇವತ್ತು ಇನ್ವೆಸ್ಟ್ ಮಾಡಿ ನಾಳೆ ಶ್ರೀಮಂತರಾಗುವ ಶಾರ್ಟ್ ಕಟ್ ಅಲ್ಲ. ಇದು ಪಕ್ಕಾ ಲಾಂಗ್ ಟರ್ಮ್ ಗೇಮ್. ಭವಿಷ್ಯದಲ್ಲಿ EV ವಾಹನಗಳ ಬಳಕೆ ಕಂಪ್ಲೀಟ್ ಆಗಿ ಹೆಚ್ಚಾದಾಗ ಈ ಚಾರ್ಜಿಂಗ್ ಪಾಯಿಂಟ್ಗಳು ನಿಮಗೆ ಲೈಫ್ ಟೈಮ್ ಸ್ಥಿರವಾದ ಆದಾಯವನ್ನ ತಂದುಕೊಡುತ್ತೆ. ಆದ್ರೆ ಗುಡ್ ಇನ್ವೆಸ್ಟ್ಮೆಂಟ್. ಸ್ವಂತ ಚಾರ್ಜಿಂಗ್ ಪಾಯಿಂಟ್ ಮಾಡಲು ಸರ್ಕಾರದ ಅನುಮತಿ ಪಡೆಯುವುದು ಹೇಗೆ ಅಂತ ಕೇಳ್ತೀರಾ? ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಪವರ್ ನಿಯಮದ ಪ್ರಕಾರ ಪಬ್ಲಿಕ್ EV ಚಾರ್ಜಿಂಗ್ ಸ್ಟೇಷನ್ ಆರಂಭಿಸಲು ಯಾವುದೇ ಪ್ರತ್ಯೇಕ ಕಮರ್ಷಿಯಲ್ ಲೈಸೆನ್ಸ್ ಅಗತ್ಯವಿಲ್ಲ. ಆದರೆ ತಾಂತ್ರಿಕ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ನೀವು ಈ ಕೆಳಗಿನ ಹಂತಗಳನ್ನ ಪಾಲಿಸಬೇಕು. ಫಸ್ಟ್ ಒನ್, ಜಾಗದ ಆಯ್ಕೆ ಮತ್ತು ಸ್ಥಳೀಯ ಸಂಸ್ಥೆಗಳ NOC. ನಿಮ್ಮ ಸ್ವಂತ ಜಾಗ ಅಥವಾ ಲೀಸ್ ಜಾಗದ ಕಮರ್ಷಿಯಲ್ ಬಳಕೆಯ ಸ್ಥಳೀಯ ಮುನ್ಸಿಪಾಲಿಟಿ, ಪಂಚಾಯತ್ ಅಥವಾ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಯಾವುದೇ ಆಕ್ಷೇಪಣೆ ಇಲ್ಲದ ಪತ್ರ ಮತ್ತು ಅಗ್ನಿಶಾಮಕ ದಳದ ಕ್ಲಿಯರೆನ್ಸ್ ಪಡೆಯಬೇಕು. ಹೊಸ EV ಸಂಪರ್ಕಕ್ಕೆ ಅರ್ಜಿ ಹಾಕಬೇಕು. ನಿಮ್ಮ ಭಾಗದ ವಿದ್ಯುತ್ ಸರಬರಾಜು ಕಂಪನಿ, ಉದಾಹರಣೆಗೆ ಕರ್ನಾಟಕದಲ್ಲಿ ಬೆಸ್ಕಾಂ ಇದೆ, ಮೆಸ್ಕಾಂ ಇದೆ, ಅಲ್ಲಿಗೆ ಭೇಟಿ ನೀಡಿ ಅಥವಾ ಆನ್ಲೈನ್ ಪೋರ್ಟಲ್ ಮೂಲಕ ಪ್ರತ್ಯೇಕ EV ಟೆರಿಫ್ ಕನೆಕ್ಷನ್ಸ್ಗೆ ಅರ್ಜಿ ಸಲ್ಲಿಸಬೇಕು. ಇನ್ನು 3ನೇ ಹಂತ, ನೀವು ಹಾಕುವ ಚಾರ್ಜರ್ ಆಧರಿಸಿ ಲೋಡ್ ನಿರ್ಧಾರವಾಗುತ್ತೆ. ಫಾರ್ ಎಕ್ಸಾಂಪಲ್ AC ಚಾರ್ಜರ್ ಕನಿಷ್ಠ 7 ಕೆಲ್ವಿನ್ ವೋಲ್ಟ್ನಿಂದ 22 ಕೆಲ್ವಿನ್ ವೋಲ್ಟ್ ಮತ್ತು DC ಫಾಸ್ಟ್ ಚಾರ್ಜರ್ಗೆ 50 ಕೆಲ್ವಿನ್ ವೋಲ್ಟಿಂದ 150 ಕೆಲ್ವಿನ್ ವೋಲ್ಟ್ವರೆಗೂ ಲೋಡ್ ಬೇಕಾಗುತ್ತೆ. ಸೊ ಒಂದು ವೇಳೆ ನಿಮ್ಮ ಲೈನ್ನಲ್ಲಿ ಅಷ್ಟು ಸಾಮರ್ಥ್ಯ ಇಲ್ಲದಿದ್ದರೆ ಡಿಸ್ಕಾಮ್ ಅಪ್ಗ್ರೇಡೇಷನ್ ಅಡಿಯಲ್ಲಿ ವಿದ್ಯುತ್ ಇಲಾಖೆಯೇ ಹೊಸ ಹೈ ಪವರ್ ಟ್ರಾನ್ಸ್ಫಾರ್ಮರ್ ಅನ್ನ ಅಥವಾ ಲೈನ್ ಅನ್ನ ನಿಮಗೆ ಅಳವಡಿಸಿ ಕೊಡುತ್ತೆ. ಇನ್ನ ಸುರಕ್ಷತೆ ಬಗ್ಗೆ ಮಾತನಾಡೋದಾದ್ರೆ ಚಾರ್ಜಿಂಗ್ ಉಪಕರಣಗಳನ್ನು ಅಳವಡಿಸಿದ ನಂತರ ಸರ್ಕಾರದ ಮುಖ್ಯ ಚೀಫ್ ಎಲೆಕ್ಟ್ರಾನಿಕಲ್ ಇನ್ಸ್ಪೆಕ್ಟರ್ಸ್ ಸುರಕ್ಷತೆಯ ತಪಾಸಣೆ ನಡೆಸಿ ಕನೆಕ್ಷನ್ ಆನ್ ಮಾಡಲು ಅನುಮತಿಯನ್ನ ಕೊಡ್ತಾರೆ. ಅವರು ಒಂದ್ಸಲ ಆ ಜಾಗಕ್ಕೆ ಬಂದು ಚೆಕ್ ಮಾಡ್ತಾರೆ. ಓಕೆ, ಇನ್ನ ಸರ್ಕಾರದ ಸಬ್ಸಿಡಿ ಹೇಗೆ ಪಡೆಯೋದು, ಈ ವೋಚರ್ ಸೌಲಭ್ಯವನ್ನ ಹೇಗೆ ಪಡೆಯೋದು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟ್ರಿಯ ಅಧಿಕೃತ ಪೋರ್ಟಲ್ ನಲ್ಲಿ ನಿಮ್ಮ ಸ್ಟೇಷನ್ ಅನ್ನ ನೋಂದಾಯಿಸಿಕೊಳ್ಳಬೇಕು. ದೊಡ್ಡ ಕಂಪನಿ ಫ್ರಾಂಚೈಸ್ ಅನ್ನ ಹೇಗೆ ತಗೊಳ್ಬಹುದು ಅನ್ನೋದಾದ್ರೆ ನೀವು ಸ್ವಂತವಾಗಿ ಚಾರ್ಜರ್ ಅನ್ನ ಖರೀದಿಸುವ ಬದಲು ಟಾಟಾ ಪವರ್, GOBP ಅಥವಾ ಬೋಲ್ಟ್ ಅರ್ತ್ ನಂತಹ ಪ್ರಮುಖ ಕಂಪನಿಗಳ ಜೊತೆ ಕೈ ಜೋಡಿಸಬೇಕು ಅಂತ ಅನ್ನೋದಾದ್ರೆ ಅದಕ್ಕೂ ಒಂದಿಷ್ಟು ಹಂತಗಳಿದೆ. ನೀವು ಎಲಿಜಿಬಲ್ ಇದ್ದೀರಾ ಅಂತ ಚೆಕ್ ಮಾಡ್ತಾರೆ. ಹೈವೇ ಮತ್ತು ಪ್ರಮುಖ ಸಿಟಿ ರಸ್ತೆಗಳ ಪಕ್ಕದಲ್ಲಿ ಕನಿಷ್ಠ 1,000ದಿಂದ 2,000 ಚದರ ಅಡಿ ಪಕ್ಕ ಜಾಗವಿರಬೇಕು. ಕಂಪನಿ ಮತ್ತು ಚಾರ್ಜರ್ ಮಾದರಿ ಆಧಾರದ ಮೇಲೆ 15 ಲಕ್ಷದಿಂದ 30 ಲಕ್ಷದವರೆಗೆ ಹೂಡಿಕೆ ಸಾಮರ್ಥ್ಯ ಕೂಡ ನಿಮಗಿರಬೇಕು. ಓಕೆ, ಇದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಹೇಗಪ್ಪ ಹಾಕೋದಂದ್ರೆ ನೀವು ಬಯಸುವ ಕಂಪನಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. ಫಾರ್ ಎಕ್ಸಾಂಪಲ್ ಟಾಟಾ ಪವರ್ EV ಚಾರ್ಜಿಂಗ್ ಪೋರ್ಟಲ್ಗೆ ಹೋಗಿ ಪಾರ್ಟ್ನರ್ ವಿತ್ ಅಸ್ ಅಥವಾ ಬಿಕಮ್ ಅ ಫ್ರಾಂಚೈಸ್ ಸೆಕ್ಷನ್ ನಲ್ಲಿ ನಿಮ್ಮ ಹೆಸರು, ಜಾಗದ ಲೊಕೇಶನ್, ಫೋಟೋಗಳನ್ನ ಮತ್ತು ಕಾಂಟ್ರಾಕ್ಟ್ ವಿವರಗಳನ್ನ ಭರ್ತಿ ಮಾಡಿ. ಓಕೆ, ನಿಮ್ಮ ಅರ್ಜಿಯನ್ನ ಪರಿಶೀಲಿಸಿದ ನಂತರ ಕಂಪನಿ ಒಂದು ಟೀಮ್ ನಿಮ್ಮ ಜಾಗಕ್ಕೆ ಭೇಟಿ ಕೊಡುತ್ತೆ. ಅಲ್ಲಿ EV ವಾಹನ ಬಂದು ಹೋಗ್ಲಿಕ್ಕೆ ಜಾಗವಿದ್ಯಾ,
ಅಥವಾ ವಿದ್ಯುತ್ ಲೈನ್ ಲಭ್ಯ ಇದೆಯಾ ಅನ್ನೋ ಸರ್ವೆಯನ್ನ ಮಾಡುತ್ತೆ. ನೆಕ್ಸ್ಟ್ ನಿಮ್ಮ ಜೊತೆ MOU ಅಥವಾ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಸೈಟ್ ಲೊಕೇಶನ್ ಅಪ್ರೂವ್ ಆದ ನಂತರ ಕಂಪನಿಯೊಂದಿಗೆ ವಾಣಿಜ್ಯ ಒಪ್ಪಂದಕ್ಕೆ ಅಂದರೆ ಫ್ರಾಂಚೈಸ್ ಅಗ್ರಿಮೆಂಟ್ಗೆ ಸಹಿ ಮಾಡಬೇಕಾಗುತ್ತೆ. ಫ್ರಾಂಚೈಸ್ ಫೀಸ್ ಮತ್ತು ಚಾರ್ಜರ್ ಆರ್ಡರ್ ಮಾಡಲು ಅಗತ್ಯವಿರುವ ಮೊತ್ತವನ್ನು ಕೂಡ ಅವರಿಗೆ ಪೇ ಮಾಡಬೇಕು. ನಂತರ ಕಂಪನಿಯೇ ತನ್ನ ಬ್ರ್ಯಾಂಡಿಂಗ್ ಚಾರ್ಜ್ ಗನ್ ಅನ್ನ ಸಾಫ್ಟ್ವೇರ್ ಆಟೋಮೇಷನ್ ವ್ಯವಸ್ಥೆಯನ್ನ ಇನ್ಸ್ಟಾಲ್ ಮಾಡಿ ಕೊಡ್ತದೆ. ನಿಮ್ಮ ಸ್ಟೇಷನ್ ಅವರ ಅಪ್ಲಿಕೇಶನ್ ನಲ್ಲಿ ಲೈವ್ ಆಗಿ ಕಾಣಿಸುತ್ತೆ. ಗ್ರಾಹಕರು ಆಪ್ ಮೂಲಕವೇ ನಿಮ್ಮ ಲೊಕೇಶನ್ ಹುಡುಕಿಕೊಂಡು ಬಂದು ಚಾರ್ಜ್ ಮಾಡ್ಕೊಳ್ತಾರೆ. ಪ್ರತಿ ಯೂನಿಟ್ ಚಾರ್ಜಿಂಗ್ ಮೇಲೆ ನಿಮಗೆ ನಿಗದಿತ ಕಮಿಷನ್ ಲಾಭ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಬೀಳುತ್ತೆ. ಹಾಗಾದ್ರೆ ಫೈನಲ್ ಆಗಿ ಮ್ಯಾಟರ್ ಏನು? EV ಚಾರ್ಜಿಂಗ್ ಸ್ಟೇಷನ್ ಮಾಡಬೇಕಾ ಬೇಡವಾ ಅನ್ನೋದು ನಿಮ್ಮ ತಲೆಯಲ್ಲಿ ಓಡ್ತಿದ್ರೆ ಅಂತಿಮವಾಗಿ EV ಅನ್ನೋದು ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ದುಬಾರಿ ಮಿಸ್ಟೇಕಾ? ಉತ್ತರ ಸಿಂಪಲ್. ಹೇಗೆ ಅಪ್ಲೈ ಮಾಡೋದು, ಯಾವ ರೀತಿ ಎಲ್ಲ ಅಪ್ಲೈ ಮಾಡ್ಬೋದು, ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ಸಿಂಪಲ್ ಆಗಿ ನಿಮ್ಮ ತಲೆಯಲ್ಲಿ ಫಸ್ಟ್ ಪ್ರಶ್ನೆ ಓಡ್ತಾ ಇರ್ಬೋದು. ನಿಮಗೆ ಯಾವುದು ಪ್ರಾಕ್ಟಿಕಲ್ ಅನ್ಸುತ್ತೋ ಅದನ್ನ ಮಾಡಿ. ದಿನಕ್ಕೆ 50ರಿಂದ 60 ಕಿಲೋಮೀಟರ್ ಸಿಟಿ ಒಳಗಡೆ ಓಡಾಡ್ತಿರಾಗಿದ್ರೆ EV ಚಾರ್ಜಿಂಗ್ ಬಿಸ್ನೆಸ್ ಅಂದ್ರೆ ಏನು, ಅದನ್ನ ಹೇಗೆ ಮಾಡೋದು, ಫ್ರಾಂಚೈಸ್ ಹೇಗೆ ತಗೊಳ್ಳೋದು, ಎಷ್ಟು ಕಾಸ್ಟ್ ಆಗುತ್ತೆ, ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ತಗೋಬೇಕೋ ಬೇಡವೋ, ಈ ಬಿಸ್ನೆಸ್ ಮಾಡಬೇಕೋ ಬೇಡವೋ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಖಂಡಿತ ನೀವು ಇದ್ರ ಬಗ್ಗೆ ಥಿಂಕ್ ಮಾಡಲೇಬೇಕು. ದೇಶದಲ್ಲಿ EV ಅನ್ನೋ ಹೆಸರು ಮತ್ತೆ ಮತ್ತೆ ಕೇಳಿ ಬರ್ತಿದೆ. ಜನ EV ಕಡೆ ಮುಖ ಮಾಡ್ತಿರುವ ಈ ಸಂದರ್ಭದಲ್ಲಿ, EV ಚಾರ್ಜಿಂಗ್ ಪಾಯಿಂಟ್ಗಳು ಬಹಳ ಕಡಿಮೆ ಇರುವಂಥ ಈ ಸಂದರ್ಭದಲ್ಲಿ ನೀವೇನಾದರೂ EV ಚಾರ್ಜಿಂಗ್ ಬಿಸ್ನೆಸ್ಗೆ ಇಳಿದ್ರೆ ಮೇ ಬಿ ಫ್ಯೂಚರಲ್ಲಿ ಅದು ನಿಮಗೆ ಒಳ್ಳೆ ಲಾಭ ಕೂಡ ತಂದುಕೊಡ್ಬೋದು. ಭಾರತ ಈಗ ಸೂಪರ್ ಆಗಿ ಬದಲಾಗ್ತಿದೆ. ಇಲ್ಲಿ ಸ್ಮಾರ್ಟೆಸ್ಟ್ ರೈಡರ್ ಅಂದರೆ ವೇಗವಾಗಿ ಹೋಗೋನಲ್ಲ, ಲೋವೆಸ್ಟ್ ರನ್ನಿಂಗ್ ಕಾಸ್ಟ್ನಲ್ಲಿ ಅತಿ ಹೆಚ್ಚು ದೂರ ಸಾಗೋನು ಮತ್ತು ಈ EV ಬದಲಾವಣೆಯನ್ನು ಬಿಸ್ನೆಸ್ ಆಗಿ ಬಳಸಿಕೊಳ್ಳೋನು. ನಿಮ್ಮ ಪ್ರಕಾರ EV ಚಾರ್ಜಿಂಗ್ ಬಿಸ್ನೆಸ್ ಐಡಿಯಾ ನಿಮ್ಮ ಹಳ್ಳಿ ಅಥವಾ ಸಿಟಿಗಳಲ್ಲಿ ವರ್ಕ್ ಆಗುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ವಾಲಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದ್ರೆ ಥ್ಯಾಂಕ್ಸ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.